ರಾಜಕಾರಣದಲ್ಲಿ ಪಳಗಿದಂಥವ್ರು ಅವರೇ ಒಬ್ಬರ ನಂತರ ಒಬ್ಬರಂತೆ ಮಾತಾಡ್ತಿದ್ದಾರೆ. ಇದೆಲ್ಲದಕ್ಕೂ ಒಂದು ಟ್ವಿಸ್ಟ್ ಕೊಟ್ಟಂಥವ್ರು ನಮ್ಮ ಮಾಗಡಿ ಬಾಲಕೃಷ್ಣ. ಇನ್ಫ್ಯಾಕ್ಟ್ ಇಫ್ ಯು ಡೋಂಟ್ ನೋ, ಮಾಗಡಿ ಬಾಲಕೃಷ್ಣ ಅವರು ಡಿ ಕೆ ಶಿವಕುಮಾರ್ ಬಣ. ಬಿ ಆರ್ ಪಾಟೀಲರು ಹೆಂಗೆ ಸಿದ್ದರಾಮಯ್ಯನವರು ಅತ್ಯಂತ ಆಪ್ತರಲ್ಲ, ಹಾಗೆ ಮಾಗಡಿ ಬಾಲಕೃಷ್ಣ ಡಿ ಕೆ ಶಿವಕುಮಾರ್ ಬಣ. ಅವರು ಹೇಳಿದ್ದು ಹೆಂಗಿತ್ತು ಅಂದರೆ, ಡಿ ಕೆ ಶಿವಕುಮಾರು ಡಿ ಕೆ ಸುರೇಶ್ ಅವ್ರ ಜೊತೆಗೆ ಸರಿಯಾಗಿ ಇಟ್ಕೊಳ್ಳಿ, ಅನುದಾನ ಎಲ್ಲ ಬರ್ತವೆ, ಏನು ಸಮಸ್ಯೆ ಆಗೋದಿಲ್ಲ ಅನ್ನೋ ಅರ್ಥನೇ ಇತ್ತದು. ಹಾಗೆ ಅದು ಅವ್ರು ಹೇಳಿದ್ದು. ಕೇಳಿಸ್ಕೊಳ್ಳಿ ಒಮ್ಮೆ. ನಮಗೆ ಜನ ಆಶೀರ್ವಾದ ಮಾಡವ್ರೆ, ನಾವು ಕೆಲಸ ಮಾಡಬೇಕು. ಅದನ್ನು ಹೋರಾಟನೋ ಇನ್ನೊಂದು ಮತ್ತೊಂದು ಯಾವ ಭೇಟಿ ಮಾಡೋದು, ಚರ್ಚೆ ಮಾಡೋದು, ಮುಖ್ಯಮಂತ್ರಿಗಳ ಮನವೊಲಿಸುವಂಥದ್ದು, ಮುಖ್ಯಮಂತ್ರಿಗಳಿಗೆ ಲೋಪದೋಷಗಳನ್ನ ಗಮನಕ್ಕೆ ತರುವಂಥದ್ದು ಮಾಡಿಕೊಂಡು ಕೆಲಸ ಮಾಡಬೇಕು. ನನಗೆ ಡಿ ಕೆ ಸುರೇಶ್ ಅವರ ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ತೃಪ್ತಿ ಇದೆ. ಬಾಲಕೃಷ್ಣ ಅವರು ಒಂದು ಹೇಳಿದೆ ಸರ್, ಈಗ CM ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವರ ಆಶೀರ್ವಾದದಿಂದ ನಮಗೆ ಅನುದಾನ ಬರ್ತಾ ಇದೆ ಅಂತ ಹೇಳ್ತಾರೆ ಸರ್. ನಿಮ್ಗೆ ಯಾರಿಗೇನ ಆಶೀರ್ವಾದ ಇಲ್ಲಕ್ಕೆ ಈ ರೀತಿ ಆಗಿದೆ ಸರ್? ನಮಗೆ ಯಾರ ಆಶೀರ್ವಾದ ಇಲ್ಲ, ಕೃಪಾ ಇಲ್ಲ. ಅವ್ರ ಕೇಸ್ ಬೇರೆನೆ, ನಮ್ಮ ಕೇಸ್ ಬೇರೆನೆ. ಅನುದಾನ ಹಂಚಿಕೆಯಲ್ಲಿ ಅಸಮಾಧಾನ ಆಗ್ತಾ ಇದೆ ಹಿರಿಯ ಶಾಸಕರಿಗೆ. ಇವರ ವಿರುದ್ಧ ಕಾಂಗ್ರೆಸ್ಸಿನ ಬೇರೆ ಹಿರಿಯ ಶಾಸಕರುಗಳದ್ದು ಒಂದು ಸಿಟ್ಟು. ಬಸವರಾಜ ರಾಯರೆಡ್ಡಿ, ಪ್ರಸಾದ್ ಅಬ್ಬಯ್ಯ, ಎಚ್ ಸಿ ಬಾಲಕೃಷ್ಣ, ಬಿ ಆರ್ ಪಾಟೀಲ್ರನ್ನ ಸಮಾಧಾನ ಮಾಡ್ದಂಗಿದೆ. ನಂದು ಮುಖ್ಯಮಂತ್ರಿದು ಬೇರೆ ಲೆವೆಲ್ಲಿನ ಆತ್ಮೀಯತೆ ಬಿಡ್ರಿ ಅನ್ನೋ ಥರ ಬಿ ಆರ್ ಪಾಟೀಲ್ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಬಟ್ ಡ್ಯಾಮೇಜ್ ವಾಟ್ ಹಿ ಡಿಡ್ ಈಸ್ ಭಾಳ ದೊಡ್ಡ ಡ್ಯಾಮೇಜ್. ಅದು ಕೇಳಿಸ್ಕೊಳ್ಳಿ. ನೋಡಿ, ಜಮೀರ್ ವೆರಿ ವೆರಿ ಗುಡ್ ಹಾರ್ಟೆಡ್ ಮಿನಿಸ್ಟರ್. ಈ ನಮ್ಮ ಭಾಳ ಜನಗಳ ಮಂತ್ರಿಗಳ ಇದರಲ್ಲಿ ನೋಡಿದರೆ ವೆರಿ ದಿಲ್ದಾರ್ ಆದ್ಮಿ. ನಾನು ಅವನಿಗೆ ದಿಲ್ದಾರ್ ಅವ್ರ ಶಾನ್ದಾರ್ ಆದ್ಮಿ ಅಂತ ಕರಿತೀನಿ. ಅವ್ರಿಗೆ ಭಾಳ ಒಳ್ಳೆ ಜೋಲ್ ಮನುಷ್ಯ, ಹೆಲ್ಪ್ ಮಾಡೋದ್ರಲ್ಲಿ ಅವನಂಗೆ ಯಾರೂ ಇಲ್ಲ. ಆಮೇಲೆ ಗೋಪಾಲ್ ಕೃಷ್ಣ ಯಾರೋ ಅವರು ರಾಜೀನಾಮೆ ಕೊಡಲಿ ಅಂತ ಕೇಳಿದ್ದಾರೆ. ನಾನು ಹೇಳ್ತೇನೆ, ಜಮೀರ್ ಅವರನ್ನ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ. ಜಮೀರ್ ಇಸ್ ಎ ಗುಡ್ ಮಿನಿಸ್ಟರ್, ವೆರಿ ಗುಡ್ ಹಾರ್ಟೆಡ್, ಪ್ರೋ ಪೀಪಲ್. ಆಮೇಲೆ ಮೈನಾರಿಟಿ ಜನರಿಗೆ ಎಷ್ಟು ಒಳ್ಳೆ, ಅವನು ಮಂತ್ರಿ ಆದ್ಮೇಲೆ ಒಳ್ಳೆ ಕೆಲಸ ಮಾಡಿದ್ದಾನೆ. ಆಮೇಲೆ ಅವನು ಒಳ್ಳೆ ಮಂತನ್ ರಿಚ್, ಬಹಳ ದೊಡ್ಡ ಶ್ರೀಮಂತ. ಅವನಿಗೆ ಈ ಚಿಲ್ಲರೆ ದುಡ್ಡು ತಗೊಂಡು ಏನ್ ಮಾಡ್ತಾನ್ರಿ ಅವನು. ಈ ವರ್ಷ ನಮಗೆ ಸ್ವಲ್ಪ ಶಾಸಕರಿಗೆ ಹಣ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮುಖ್ಯಮಂತ್ರಿಗಳು ಜುಲೈ ತಿಂಗಳಿಂದ ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ ಅನ್ನು ಕೊಡ್ತಾ ಇದ್ದಾರೆ, 50 crores. ನಂದೇನು ಬೇಡಿಕೆ ಇಲ್ರಿ, ಪೇಪರಲ್ಲಿ ಏನು ಹೇಳಿದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ಸ್ವಾಭಾವಿಕವಾಗಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ. ನಾನು ಖಂಡಿತ ಅದನ್ನು ಒಪ್ಪೋದಿಲ್ಲ. ಇದು ಸರಿಯಾದಂತ ಆರೋಪ ಅಲ್ಲ. ಖಂಡಿತವಾಗಿ ಕೂಡ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಗೊತ್ತಿದೆ ಪ್ರೊಸೆಸ್ ಯಾವ ರೀತಿ ಇದೆ, ಯಾವ ರೀತಿ ಅಲೋಕೇಶನ್ ಆಗ್ತದೆ ಅನ್ನುವಂಥದ್ದೆಲ್ಲ ಕೂಡ ಗೊತ್ತಿದೆ. ಅದೆಲ್ಲ ನಾನು ಹೇಳ್ತಾ ಇದ್ದೀನಲ್ರಿ, ಅದು ಆ ರೀತಿ ಎಲ್ಲ ಸುಳ್ಳು, ಆ ರೀತಿ ಆಗೋದಿಲ್ಲ. ಈಗ ಯಾರಿಗೂ ಮನೆ ಕೊಟ್ಟಿಲ್ಲ. ನನಗೆ, ನಾನೊಬ್ಬ ಬೋರ್ಡ್ ಚೇರ್ಮನ್ ಆಗಿ ನನಗೆ ಹೊಸ ಅಲೋಕೇಶನ್ ಆಗಿಲ್ಲ, ಮತ್ತೆ ಬೇರೆದೇನು ಕೊಡ್ತಾರೆ? ಇದೆಲ್ಲದರ ನಡುವೆ ಜಮೀರ್ ಅಹಮದ್ ಖಾನ್ ವಸತಿ ಸಚಿವರು ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು. ಬಡವರ ದುಡ್ಡು ತಿನ್ನುವಷ್ಟು ಬರಗೆಟ್ಟಿಲ್ಲ ನಾನು ಅಂತ ಹೇಳೋದಕ್ಕೆ, ಅಷ್ಟು ದರಿದ್ರ ನನಗೆ ಬಂದಿಲ್ಲ ಅಂದರು. ಜಮೀರ್ ಅಹಮದ್ ಖಾನ್ ಅವರು ಜನರ ಹತ್ರ, ಈಗ ನಾವು ರಿಯಾಲಿಟಿ ಚೆಕ್ ಮಾಡಿಸಿದ್ವಪ್ಪ, ಬಿ ಆರ್ ಪಾಟೀಲ್ರು ಹೇಳಿದ್ರಲ್ಲಿ ಎಷ್ಟು ಸತ್ಯ ಅಂತ. ಊರ ಹೆಸರುಗಳನ್ನು ಹೇಳ್ತಾರೆ, ಇಂಥ ಊರಿಗೆ ಇಷ್ಟಿಷ್ಟು ಮನೆಗಳು ಸ್ಯಾಂಕ್ಷನ್ ಆಗಿದ್ದಾವೆ ಅಂತ. ನಮ್ಮ ಕಲಬುರಗಿ ರಿಪೋರ್ಟ್ರು ನಾವು ಊರಿಗೆ ಕಳಿಸಿದ್ವಿ, ಜನರನ್ನು ಕೇಳ್ರಿ ಏನಾಗಿದೆ ಅಂತ. ಜನ ಏನು ಹಿಂದೆ ಮುಂದೆ ಭಯ ಪಡ್ತಾರೇನೋ ಮಾತಾಡೋಕ್ಕೆ ಅಂದ್ಕೊಂಡಿದ್ದು, ಯಾರಿಗೂ ಭಯ ಇಲ್ಲ. 25,000 ಒಂದೊಂದು ಮನೆ ಕೊಟ್ಟಿದ್ದೀವಿ ಸ್ವಾಮಿ ನಾವು, 25,000 ಕೊಟ್ಟು ನಮ್ಮ ಮನೆಗಳು ಸ್ಯಾಂಕ್ಷನ್ ಆಗಿದ್ದಾವೆ ಅಂತ ಹೇಳಿದ್ರು. ಆ 25,000 ಜಮೀರ್ ಅಹಮದ್ ಖಾನ್ರಿಗೆ ಬಂದು ಮುಟ್ತು ಅಂತಲ್ಲ ಅದು. ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಏನೇ ಆಗ್ತಿದ್ರು ಜವಾಬ್ದಾರಿ ಯಾರ್ದು? ಒಂದೊಂದು ಮನೆಗೆ ಇಂತಿಷ್ಟು ಅಂತ ಜಮೀರ್ ಅಹಮದ್ ಖಾನ್ರ ದುಡ್ಡು ತಗೋಬೇಕಾಗಿಲ್ಲ. ಪೋಸ್ಟಿಂಗ್ ವಿಷಯ, ಟ್ರಾನ್ಸ್ಫರ್ ವಿಷಯ ಏನೇನಾಗ್ತಿದೆ ಗೊತ್ತಿರೋದಿಲ್ವಾ ನಮಗೆ? ಭಾಳ ಇಮೋಷ್ನಲಾಗಿ ಮಾತಾಡಿದರು. ಟೈಮ್ ಇಲ್ಲ ಇವತ್ತು, ಇನ್ನೊಂದು ದಿವಸ ನೋಡೋಣ ಅಂತೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ ಒಂದು ಸಣ್ಣ ಬ್ರೇಕ್ನ ನಂತರ ಸುವರ್ಣ ಫೋಕಸ್ ಪ್ರಸಾರ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.